ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಅನಂತ ಶಿವ. ಇಂದು ಭಾದ್ರಪದ ಮಾಸದ ಹುಣ್ಣಿಮೆಯ ಪೂಜಾ ಕಾರ್ಯಕ್ರಮ. ಪ್ರತಿ ಹುಣ್ಣಿಮೆಯ ದಿವಸ ಭಕ್ತಾದಿಗಳು ಅನೇಕ ರಾಜಕೀಯ ಗಣ್ಯ ವ್ಯಕ್ತಿಗಳಾಗಲಿ, ರೋಗ ರುಜಿನಗಳಿಂದ ನರಳುತ್ತಿರುವಂಥವರಾಗಲಿ, ಚಲನಚಿತ್ರ ನಟ ನಟಿಯರಾಗಲಿ ಹುಣ್ಣಿಮೆಯಲ್ಲಿ ಬಂದು ಶ್ರೀ ಸ್ವಾಮಿಯವರ ದರ್ಶನಾಶೀರ್ವಾದವನ್ನು ಪಡೆಯುವುದಲ್ಲದೆ ಶ್ರೀ ಸ್ವಾಮಿಯವರ ಮೂಲ ಸನ್ನಿಧಿ ಶ್ರೀಗಿರಿಗೆ ಅಂದರೆ ಶ್ರೀ ಸ್ವಾಮಿಯ ಶ್ರೀಮಠದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಸ್ವಾಮಿಯವರ ಮೂಲ ಸನ್ನಿಧಿ, ಇದನ್ನು ದ್ವಿತೀಯ ಕೇದಾರ ಎಂದು ಕರೆಯಲಾಗುತ್ತದೆ. ದ್ವಿತೀಯ ಕೇದಾರ ಅಂದರೆ ಯಾರು ಕೇದಾರನಾಥನ ದರ್ಶನ ಪಡೆಯುವುದಕ್ಕೆ ಸಾಧ್ಯವಿಲ್ಲವೋ ಅವರು ಶ್ರೀ ಸ್ವಾಮಿಯವರ ದರ್ಶನವನ್ನು ಗಿರಿಯ ಮೇಲೇರಿ ಪಡೆದು ಸ್ವಾಮಿಯವರ ಕೃಪೆಗೆ ಪಾತ್ರರಾಗುವುದಲ್ಲದೆ ಅವರ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸಿಕೊಳ್ಳುತ್ತಿದ್ದಾರೆ. ಅನಂತ ಶಿವ. ಶ್ರೀ ಕ್ಷೇತ್ರ ಸಾವಿರಾರು ವರ್ಷಗಳ ಇತಿಹಾಸವಿರುವುದಲ್ಲದೆ ಇಲ್ಲಿನ ರಾಜ ಮಹಾರಾಜರು ಕೂಡ ಶ್ರೀ ಕ್ಷೇತ್ರಕ್ಕೆ ಅನೇಕ ಸೌಲಭ್ಯಗಳನ್ನು ಮಾಡುವುದರ ಮುಖೇನ ಮಧ್ಯಂತರದಲ್ಲಿ ಕುಂಠಿತವಾಯಿತು. ಇತ್ತೀಚೆಗಷ್ಟೇ ಪುನಃ ಈ ಕ್ಷೇತ್ರದ ಒಂದು ಹಿರಿಮೆ ಮತ್ತು ಮಹಿಮೆ ಎರಡೂ ಕೂಡ ಭಕ್ತರ ಒಂದು ಮನದಾಳದಿಂದ ಪ್ರಖ್ಯಾತವಾಗಿದ್ದು ಶ್ರೀ ಸ್ವಾಮಿಯವರ ಸಕಲ ಕಾರ್ಯಗಳು ಕೂಡ ಹೆಚ್ಚಿನ ರೀತಿ ನಡೆಯುವುದಕ್ಕೆ ಭಕ್ತಾದಿಗಳು ಕೂಡ ಸಹಕಾರವನ್ನು ಮಾಡುತ್ತಿದ್ದಾರೆ ಎಂಬಲ್ಲಿಗೆ ಈ ಒಂದು ಕ್ಷೇತ್ರ ದರ್ಶನವನ್ನು ಪಡೆದು ಸಕಲರು ಸದ್ಭಕ್ತರಾಗಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಈ ಕ್ಷೇತ್ರದ ಒಂದು ವಿಚಾರವನ್ನು ತಮ್ಮಲ್ಲಿಗೆ ಆಶೀರ್ವಾದ ಮೂಲಕ ತಿಳಿಯಪಡಿಸುತ್ತಿದ್ದೇವೆ. ನನ್ನ ಹೆಸರು ಚಂದ್ರಕಲಾ. ನನ್ನ ಹೆಸರು ರವಿಕುಮಾರ್ ಅಂತ. ನಾವು ಹಾಸನಿಂದ ಬಂದಿದ್ದೀವಿ. ನಾವು 30 ವರ್ಷದಿಂದ ಸ್ವಾಮಿ ನಂಬಿದ್ದೀವಿ. ನನ್ನ ಮಗಳು ಇಂಜಿನಿಯರಿಂಗ್ ಮುಗಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಕಂಪ್ನಿಲಿ ವರ್ಕ್ ಮಾಡ್ತಾಳೆ. ಇವಾಗ ಚೆನ್ನಾಗಿದೆ. ಇನ್ನೂ ಜಾಸ್ತಿ ಪ್ಯಾಕೇಜ್ ಬೇಕು ಅಂತ ನಾವು ಕೇಳೋಕೆ ಇಲ್ಲಿ ಬಂದಿದ್ದೀವಿ. ಮತ್ತು ಆರೋಗ್ಯ ಸಮಸ್ಯೆ ಇತ್ತು, ಸ್ವಲ್ಪ ಪರವಾಗಿಲ್ಲ. ಇನ್ನೂ ಚೆನ್ನಾಗಿ ಸುಧಾರಿಸ್ಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ. ನಮಗೆ 5 ಪೌರ್ಣಮಿ ಹುಣ್ಣಿಮೆ ಬರೋಕ್ಕೆ ಹೇಳ್ಯಾರೆ. 5 ಹುಣ್ಣಿಮೆ ಬಂದಮೇಲೆ ನಮಗೆ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ ಭರವಸೆ ಇದೆ. ಹಂಗಾಗಿ ನಾವು ಇಲ್ಲಿ ಬಂದು ನಡ್ಕೊತಾ ಇದ್ದೀವಿ. ನಾವು 30 ವರ್ಷದಿಂದ ನಾವು ಕಾರ್ ತಗೊಂಡ್ವಿ. ಈಗ 1.5 ವರ್ಷದಿಂದ ಆ ಕಾರ್ ತಗೋಬೇಕಾದ್ರೆ ಈ ದೇವ್ರ ಮೇಲೆ ನಂಬಿಕೆ ಇಟ್ಟು ತಗೊಂಡು ನಾವು ಆ ವಾಹನಕ್ಕೂ ಈ ಕ್ಷೇತ್ರಗಿರಿ ಪ್ರಸನ್ನ ಅಂತ ನಮ್ಮ ಮನೆಯವರು ಸಿದ್ದೇಶ್ವರ ಅಂತ ಹೆಸರು ಬರ್ಸಿರಿ. ಮತ್ತು ದೊಡ್ಡ ವಾಹನಕ್ಕೂ ಕ್ಯಾಂಟರ್ ಗಾಡಿ ತಗೊಂಡಿದ್ದೀವಿ 30 ವರ್ಷದಲ್ಲಿ. ಅದಕ್ಕೂ ಆ ದೇವ್ರ ಹೆಸರನ್ನೇ ಬರ್ಸ್ಯಾರೆ. ನಾವು ಚೆನ್ನಾಗಿದ್ದೀವಿ. ಮುಂದೆ ಇನ್ನೂ ಚೆನ್ನಾಗಬೇಕು ಅಂತ ಆಸೆ ಇದೆ. ಅದಕ್ಕೋಸ್ಕರ ನಾವು ಈ ಕ್ಷೇತ್ರಕ್ಕೆ ಬಂದು ನಾವು ನಮ್ಮ ಭಕ್ತಿಯನ್ನು ಸಮರ್ಪಿಸ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಜನ ಬಂದು ಇಲ್ಲಿ ದರ್ಶನ ಪಡ್ಕೊಂಡು ಅವ್ರಿಗೂ ಒಳ್ಳೇದಾಗಲಿ ಅನ್ನೋದು ನಮ್ಮ ಆಸೆ. ಅವತ್ತಿಂದ ನಾನು ಈ ಸ್ವಾಮಿನ ತುಂಬ ನಂಬ್ತಾ ಇದ್ದೀನಿ. ಪವಾಡ ಪುರುಷ ಅಂತ ಅಂದ್ಬಿಟ್ಟು ನಾವು ಏನೇ ಒಂದು ಕಷ್ಟ ಏನು ಕೆಲಸ ಮಾಡ್ಬೇಕಾದ್ರೂ ಈ ಸ್ವಾಮಿನ ನಂಬೇ ನಾವು ಮುಂದಕ್ಕೆ ಹೆಜ್ಜೆ ಇಡ್ತಾ ಇರೋದು. ಮೂಲತಃ ಬೆಟ್ಟ ಇದೆ. ಒಂದು 5 ಪೌರ್ಣಮಿ ಬಂದು ಹೋಗಿ 5 ಪೌರ್ಣಮಿ ಬೆಟ್ಟ 5 ಪೌರ್ಣಮಿ ಒಳಗೆ ನಮಗೆ ಫಲ ಸಿಕ್ತು.
ಅದಾದಮೇಲೆ ತುಂಬ ಅನುಕೂಲ ಆಯಿತು. ಮತ್ತು ಈಗ ಒಂದು 5 ವರ್ಷ ಮೇಲೆ ನಮಗೆ ಸ್ವಲ್ಪ ಒಂದು ಪಾಪು ಇತ್ತು. ಪಾಪು ಸ್ವಲ್ಪ ಹುಷಾರಿಲ್ಲದೆ ಮತ್ತೆ ಸತ್ತೋಯ್ತು. ಅದಾದಮೇಲೆ ಇಲ್ಲೇ ನಡ್ಕೊಂಡ್ವಿ. ಮೊನ್ನೆ ಬುದ್ಧಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಬಾರಪ್ಪ ಒಂದು 5 ಪೌರ್ಣಮಿ ಬಂದವು ಮತ್ತೆ ಹಾಕ್ಬಿಟ್ಟಿದ್ದೆ ಅಂತಂದು. ಇಲ್ಲ ಬುದ್ಧಿ ಬರ್ತಾಯಿದ್ದೀವಿ ಅಂತ ಹೇಳಿ ಮತ್ತೆ ಹೋದ ಪೌರ್ಣಮಿಯಿಂದ ಬಂದ್ವಿ. ಏನೋ ಒಂದೇ ಪೌರ್ಣಮಿಗೆ ನಮಗೆ ಅನುಕೂಲ ಆಗಿದೆ. ಮೊದಲೇ ಪೌರ್ಣಮಿಗೆ ಫಲ ಸಿಕ್ಕಿದೆ. ರಾಜಕೀಯದರೆಲ್ಲ ಅವ್ರಿಗೆ ಅನುಕೂಲ ಇದೆ. ಅವರೆಲ್ಲ ಬಂದು ತುಂಬ ಜೀರ್ಣೋದ್ಧಾರ ಆಗ್ತಾ ಇದೆ. ತುಂಬ ಅನುಕೂಲ ಆಗಿದೆ. ಒಳ್ಳೆಯದಾಗಿದೆ. ಥ್ಯಾಂಕ್ಸ್.